ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇವತ್ತು ಇಡೀ ಜಗತ್ತಿನ ಕಣ್ಣು ಇರಾನ್ ಮೇಲಿದೆ. ಅಲ್ಲಿನ ಗಲ್ಲಿಗಳಲ್ಲೂ ಡ್ರೋನ್ ಮಿಸೈಲ್ಗಳ ಮಳೆ ಸುರಿತಿದೆ. ಇಸ್ರೇಲ್ನ ಯುದ್ಧ ವಿಮಾನಗಳು, ಅಮೆರಿಕಾದ ನೌಕಾಪಡೆಗಳು ಇರಾನ್ ಮೇಲೆ ಕಂಡು ಕೇಳರಿಯದಂತೆ ದಾಳಿ ಮಾಡ್ತಿವೆ. ಇರಾನ್ ಕೂಡ ಏಟಿಗೆ ಎದಿರೇಟು ಅನ್ನುವ ಹಾಗೆ ಅರಬ್ ರಾಷ್ಟ್ರಗಳ ಮೇಲೆ ಏಕ್ದಮ್ ಮುಗಿಬಿದ್ದಿದೆ. ಆದರೆ ಸ್ನೇಹಿತರೆ, ಈ ದೇಶದ ಚರಿತ್ರೆಯನ್ನ ನಾವು ನೋಡ್ತಾ ಹೋದ್ರೆ ಇರಾನ್ ಒಂದು ಕಡೆ ಜಗತ್ತಿನ ಅತಿ ಹಳೆಯ ಸಂಸ್ಕೃತಿಯ ಹೂದೋಟವೂ ಹೌದು, ಇನ್ನೊಂದು ಕಡೆ ಇಡೀ ಮಿಡ್ಲ್ ಈಸ್ಟ್ನ ಹಿಂಸಾಚಾರದ ಕೇಂದ್ರ ಬಿಂದುವು ಹೌದು. ಇಲ್ಲಿನ ಪರ್ವತಗಳು, ಇಲ್ಲಿನ ತೈಲ ನಿಕ್ಷೇಪಗಳು ಮತ್ತು ಇಲ್ಲಿನ ಸುಪ್ರೀಂ ಲೀಡರ್ಗಳ ಇತಿಹಾಸ ರೋಚಕವಾಗಿದೆ. ಪರ್ಷಿಯನ್ ಸಾಮ್ರಾಜ್ಯ ಇರಾನ್ ಆಗಿ ಪರಿವರ್ತನೆಯಾದ ದಾರಿ ಅಷ್ಟೇ ಮನೋಹರವಾಗಿದೆ. ಬರೋಬ್ಬರಿ 2500 ವರ್ಷಗಳ ಪರ್ಷಿಯಾದ ಇತಿಹಾಸದಿಂದ ಹಿಡಿದು ಇವತ್ತಿನ ಇರಾನ್ನ ಪರಿಸ್ಥಿತಿಯವರೆಗೆ ಇಂಚಿಂಚು ಮಾಹಿತಿಯನ್ನ ಬಿಚ್ಚಿಡ್ತೀವಿ ನೋಡಿ. ಸ್ನೇಹಿತರೆ, ಇರಾನ್ ಭೌಗೋಳಿಕವಾಗಿ ಒಂದು ಭದ್ರ ಕೋಟೆ ಇದ್ದಂತೆ. ಇದು ಪಶ್ಚಿಮ ಏಷ್ಯಾದ 2ನೇ ಅತಿ ದೊಡ್ಡ ದೇಶ. ಇದರ ಸುತ್ತ ಇರುವ ದೇಶಗಳನ್ನ ಒಮ್ಮೆ ನೋಡಿ. ಇರಾಕ್, ಟರ್ಕಿ, ಅಜರ್ಬೈಜಾನ್, ಆರ್ಮೇನಿಯಾ, ತುರ್ಕಮೆನಿಸ್ತಾನ್, ಅಫ್ಘಾನಿಸ್ತಾನ್ ಮತ್ತು ನಮ್ಮ ಪಕ್ಕದ ಪಾಕಿಸ್ತಾನ. ಇಷ್ಟು ದೇಶಗಳ ಮಧ್ಯೆ ಇರುವ ಇರಾನ್ ಉತ್ತರದಲ್ಲಿ ಕ್ಯಾಸ್ಪಿಯನ್ ಸಮುದ್ರವನ್ನ, ದಕ್ಷಿಣದಲ್ಲಿ ಪರ್ಷಿಯನ್ ಗಲ್ಫ್ ಮತ್ತು ಒಮಾನ್ ಕೊಲ್ಲಿಯನ್ನ ಕಂಟ್ರೋಲ್ ಮಾಡುತ್ತೆ. ಇಲ್ಲಿನ ಭೂಪ್ರದೇಶ ಎಂಥದ್ದು ಅಂದ್ರೆ ಶತ್ರು ಸೈನ್ಯ ಅಷ್ಟು ಸುಲಭವಾಗಿ ಒಳಗೆ ನುಗ್ಗೋದಕ್ಕೆ ಸಾಧ್ಯವಿಲ್ಲ. ದೇಶದ ಬೆನ್ನೆಲುಬಿನಂತೆ ಜಾಗ್ರೋಸ್ ಪರ್ವತ ಶ್ರೇಣಿಗಳಿವೆ. ಇವು ವಾಯುವ್ಯದಿಂದ ಆಗ್ನೇಯದವರೆಗೆ ಹಬ್ಬಿವೆ. ಇಲ್ಲಿನ ಶಿಖರಗಳು ಸುಮಾರು 3000ದಿಂದ 4000 ಮೀಟರ್ ಎತ್ತರ ಇವೆ. ಇನ್ನು ಉತ್ತರದಲ್ಲಿರುವ ಅಲ್ಬೋರ್ಜ್ ಪರ್ವತಗಳಲ್ಲಿ ಮೌಂಟ್ ಡೆಮಾವೆಂಡ್ ಅನ್ನುವ ಶಿಖರವಿದೆ. ಇದು 5600 ಮೀಟರ್ ಎತ್ತರವಿದ್ದು ದೇಶದ ಅತ್ಯಂತ ಎತ್ತರವಾದ ಪಾಯಿಂಟ್. ಇದರ ಮಧ್ಯೆ ಸೆಂಟ್ರಲ್ ಪ್ಲೇಟೋ ಅನ್ನುವ ಪ್ರಸ್ಥಭೂಮಿ ಇದೆ. ಇಲ್ಲಿ ದಶ್ತೆ ಕಬೀರ್ ಮತ್ತು ದಶ್ತೆ ಲುತ್ ಅನ್ನುವ 2 ಬೃಹತ್ ಉಪ್ಪು ಮರುಭೂಮಿಗಳಿದೆ. ಇವುಗಳಲ್ಲಿ ಕೆಲವು ಭಾಗಗಳು ಎಷ್ಟು ಬಿಸಿ ಇರುತ್ತವೆ ಅಂದ್ರೆ ಇಲ್ಲಿ ಜೀವಿಗಳು ಬದುಕೋದಕ್ಕೆ ಸಾಧ್ಯವಿಲ್ಲ. ಇರಾನ್ನಲ್ಲಿ ನದಿಗಳ ಸಂಖ್ಯೆ ಬಹಳ ಕಡಿಮೆ. ಕರುಣ್ ಅನ್ನೋದು ಇಲ್ಲಿನ ಏಕೈಕ ನೌಕಾಯಾನ ಮಾಡಬಹುದಾದ ನದಿ. ಉಳಿದ ನದಿಗಳೆಲ್ಲ ಬೇಸಿಗೆಯಲ್ಲಿ ಬತ್ತಿ ಹೋಗುತ್ತವೆ. ಅಚ್ಚರಿ ಅಂದ್ರೆ ಇಲ್ಲಿನ ವಿಚಿತ್ರ ಹವಾಮಾನ. ಒಂದು ಕಡೆ ಮೈ ನಡಗಿಸುವ ಚಳಿ ಇರುತ್ತೆ, ಹಿಮ ಬೀಳುತ್ತೆ. ಇನ್ನೊಂದು ಕಡೆ 38 ಡಿಗ್ರಿ ದಾಟುವ ಸುಡು ಬಿಸಿಲಿರುತ್ತೆ. ಇನ್ನು ಈ ದೇಶ ಭೂಕಂಪಗಳ ಹಾಟ್ ಸ್ಪಾಟ್. ಪ್ರತಿ 10 ವರ್ಷಗಳಿಗೊಮ್ಮೆ ಇಲ್ಲಿ ಭೀಕರ ಭೂಕಂಪ ಆಗುತ್ತೆ. 2003ರ ಬಾಮ್ ಭೂಕಂಪವನ್ನ ಯಾರೂ ಕೂಡ ಮರೆಯೋದಕ್ಕೆ ಸಾಧ್ಯವಿಲ್ಲ. ಇಷ್ಟೆಲ್ಲ ಸವಾಲುಗಳ ಮಧ್ಯೆಯೂ ಇರಾನ್ ತನ್ನ ನೈಸರ್ಗಿಕ ಸಂಪತ್ತನ್ನ ಕಾಪಾಡಿಕೊಂಡಿದೆ. ಜಗತ್ತಿನಲ್ಲೇ ಅಳಿವಿನಂಚಿನಲ್ಲಿರುವ ಏಷ್ಯಾಟಿಕ್ ಚೀತಾ ಉಳಿದಿರೋದು ಕೇವಲ ಇರಾನ್ನಲ್ಲಿ ಮಾತ್ರ ಅನ್ನೋದು ಸಾಕಷ್ಟು ಜನರಿಗೆ ಗೊತ್ತಿರದ ಸತ್ಯ. ಈಗ ಇತಿಹಾಸಕ್ಕೆ ಬರೋಣ. ಇರಾನ್ ಒಂದು ಕಾಲದಲ್ಲಿ ಜಗತ್ತಿನ ಸೂಪರ್ ಪವರ್ ಆಗಿತ್ತು. ಕ್ರಿಸ್ತಪೂರ್ವ 550ರಲ್ಲಿ ಸೈರಸ್ ದಿ ಗ್ರೇಟ್ ಕಟ್ಟಿದ ಅಕೆಮೆನಿಡ್ ಸಾಮ್ರಾಜ್ಯ ಇವತ್ತಿನ ಭಾರತದ ಗಡಿಯಿಂದ ಯುರೋಪ್ನ ಗ್ರೀಸ್ನವರೆಗೂ ಹರಡಿತ್ತು. ಆಗಿನ ಕಾಲಕ್ಕೆ ಅದು ಜಗತ್ತಿನ 40% ಜನಸಂಖ್ಯೆಯನ್ನ ಆಳ್ತಾ ಇತ್ತು. ಅದಾದ ಮೇಲೆ ಅಲೆಕ್ಸಾಂಡರ್ ದಾಳಿ ಮಾಡಿದ. ಪಾರ್ಥಿಯಾನ್ ಮತ್ತು ಸಸಾನಿಯಾನ್ ವಂಶಗಳು ಉಳಿದವು. ಈ ಸಸಾನಿಯಾನ್ ಸಾಮ್ರಾಜ್ಯದ ಅವಧಿಯಲ್ಲಿ ರೋಮನ್ ಮತ್ತು ಪರ್ಷಿಯನ್ನರ ಮಧ್ಯೆ 100 ವರ್ಷ ಯುದ್ಧಗಳು ನಡೆದವು. ಇದೇ ಯುದ್ಧಗಳು ಪರ್ಷಿಯಾವನ್ನ ದುರ್ಬಲ ಮಾಡಿದವು. ಇದರ ಲಾಭ ಪಡೆದ ಅರಬ್ಬರು 7ನೇ ಶತಮಾನದಲ್ಲಿ ಪರ್ಷಿಯಾದ ಮೇಲೆ ದಾಳಿ ಮಾಡಿ ಇಸ್ಲಾಂ ಧರ್ಮವನ್ನ ಪರಿಚಯಿಸಿದ್ರು. ಅಲ್ಲಿವರೆಗೆ ಅಲ್ಲಿ ಇದ್ದದ್ದು ಜೊರಾಸ್ಟ್ರಿಯನ್ ಅಥವಾ ಪಾರ್ಸಿ ಧರ್ಮ ಮಾತ್ರ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ 1501ರಲ್ಲಿ ಬಂದ ಸಫಾವಿದ್ ರಾಜವಂಶ. ಇವರು ಇಡೀ ಇರಾನನ್ನ ಶಿಯಾ ಇಸ್ಲಾಂ ರಾಷ್ಟ್ರವನ್ನಾಗಿ ಘೋಷಣೆ ಮಾಡ್ತಾರೆ. ಅಕ್ಕಪಕ್ಕದ ಸುನ್ನಿ ಮುಸ್ಲಿಂ ರಾಷ್ಟ್ರಗಳಾದ ಒಟೋಮನ್ ಮತ್ತು ಮೊಘಲ್ ಸಾಮ್ರಾಜ್ಯಗಳ ಮಧ್ಯೆ ಇರಾನ್ ಒಂದು ಪ್ರತ್ಯೇಕ ಶಕ್ತಿಯಾಗಿ ಬೆಳೆದು ನಿಲ್ತು. 20ನೇ ಶತಮಾನದ ಆರಂಭದಲ್ಲಿ 1908ರಲ್ಲಿ ಇರಾನ್ನಲ್ಲಿ ತೈಲ ನಿಕ್ಷೇಪ ಪತ್ತೆಯಾಯಿತು. ಇದು ಇರಾನ್ಗೆ ವರವಾಗಬೇಕಿತ್ತು, ಆದರೆ ಶಾಪವಾಯಿತು. ಬ್ರಿಟನ್ ಮತ್ತು ಸೋವಿಯತ್ ಒಕ್ಕೂಟ ಇರಾನ್ ಮೇಲೆ ಕಣ್ಣಿಟ್ಟವು. ಇರಾನ್ ಇಡೀ ತೈಲವನ್ನ ಬ್ರಿಟನ್ ಕಂಟ್ರೋಲ್ ಮಾಡೋದಕ್ಕೆ ಶುರು ಮಾಡ್ತು. ಇದನ್ನ ವಿರೋಧಿಸಿದ ಪ್ರಧಾನಿ ಮೊಹಮ್ಮದ್ ಮೊಸಾದೇಗ್ ಅವರನ್ನ ಅಮೆರಿಕ ಮತ್ತು ಬ್ರಿಟನ್ ಸೇರಿ 1953ರಲ್ಲಿ
ತಖ್ತಾ ಪಲಾಟ್ ಮಾಡಿ ಕಿತ್ತೆಸೆದವು. ಅಲ್ಲಿಂದ ಪಹಲ್ವಿ ರಾಜಮನೆತನದ ಆಳ್ವಿಕೆ ಶುರುವಾಗುತ್ತೆ. ಪಹಲ್ವಿ ಮನೆತನದ ಶಾ ಮೊಹಮ್ಮದ್ ರೇಜಾ ಪಹಲ್ವಿ ಅವರು ಇರಾನನ್ನ ಅಮೆರಿಕ ಮಾದರಿಯಲ್ಲಿ ಅಭಿವೃದ್ಧಿ ಮಾಡೋದಕ್ಕೊರಟರು. ಇದನ್ನ ವೈಟ್ ರೆವಲ್ಯೂಷನ್ ಅಂತ ಕರೀತಾರೆ. ಆದರೆ ಅವರು ಅತಿಯಾಗಿ ಪಾಶ್ಚಾತ್ಯ ಸಂಸ್ಕೃತಿ ತಂದಿದ್ದು ಅಲ್ಲಿನ ಧರ್ಮ ಗುರುಗಳಿಗೆ ಇಷ್ಟವಾಗಿರಲಿಲ್ಲ. ಆ ಸಮಯದಲ್ಲಿ ಅಯತ್ತಲ್ಲಾ ರುಹಲ್ಲಾ ಖೊಮೇನಿ ಹೊಸ ಇಸ್ಲಾಮಿಸ್ಟ್ ನಾಯಕನಾಗಿ ಉದಯಿಸ್ತಾರೆ. 1979ರಲ್ಲಿ ಜನ ಶಾ ವಿರುದ್ಧ ದಂಗೆ ಏಳ್ತಾರೆ. ಶಾ ದೇಶ ಬಿಟ್ಟು ಓಡಿ ಹೋದ್ಮೇಲೆ ಇರಾನ್ ಇಸ್ಲಾಮಿಕ್ ರಿಪಬ್ಲಿಕ್ ಆಯಿತು. 2500 ವರ್ಷಗಳ ರಾಜಾಳ್ವಿಕೆಗೆ ಅಲ್ಲಿ ಎಂಡ್ ಕಾರ್ಡ್ ಬಿತ್ತು. ಆದರೆ ಪ್ರಜಾಪ್ರಭುತ್ವ ಬಂತ? ಖಂಡಿತ ಇಲ್ಲ. ಬಂದಿದ್ದು ನಾಮಕಾವಸ್ಥೆಯ ಪ್ರಜಾಪ್ರಭುತ್ವ. ಆದರೆ ನಿಜವಾದ ಅಧಿಕಾರ ಸುಪ್ರೀಂ ಲೀಡರ್ ಕೈಯಲ್ಲಿ. ಇರಾನ್ ರಾಜಕೀಯ ವ್ಯವಸ್ಥೆ ಪ್ರಪಂಚದಲ್ಲೇ ವಿಭಿನ್ನ. ಇಲ್ಲಿ ಚುನಾವಣೆ ನಡೆಯುತ್ತೆ, ಅಧ್ಯಕ್ಷರು ಇರ್ತಾರೆ, ಆದರೆ ಎಲ್ಲರಿಗಿಂತ ಮೇಲೆ ಒಬ್ಬರು ಸುಪ್ರೀಂ ಲೀಡರ್ ಇರ್ತಾರೆ. ಇವರನ್ನ ಅಸೆಂಬ್ಲಿ ಆಫ್ ಎಕ್ಸ್ಪರ್ಟ್ ಅನ್ನುವ 88 ಮಂದಿ ಧರ್ಮಗುರುಗಳ ತಂಡ ಆರಿಸುತ್ತೆ. ಇದುವರೆಗೆ ಆಯತ್ತೊಲ್ಲಾ ಅಲಿ ಖಮೇನಿ ಅವರೇ ಇಲ್ಲಿನ ಸರ್ವೋಚ್ಚ ನಾಯಕರಾಗಿದ್ರು. ಆದ್ರೀಗ ಇಸ್ರೇಲ್, ಅಮೆರಿಕ ಸೇರಿ ಇವರನ್ನ ಬಲಿ ತೆಗೆದುಕೊಂಡಿವೆ. ಸಾಮಾನ್ಯವಾಗಿ ಇರಾನ್ನಲ್ಲಿ ಸೇನೆ, ನ್ಯಾಯಾಂಗ ಮತ್ತು ಮಾಧ್ಯಮಗಳು ಖಮೇನಿಗಳ ಕಂಟ್ರೋಲ್ನಲ್ಲಿರುತ್ತವೆ. ಅಧ್ಯಕ್ಷರು ಏನಾದರೂ ತಪ್ಪು ಮಾಡಿದ್ರೆ ಅಥವಾ ಸುಪ್ರೀಂ ಲೀಡರ್ಗೆ ಇಷ್ಟವಾಗದಿದ್ರೆ ಅವರನ್ನ ಕೆಲಸದಿಂದ ಕಿತ್ತಾಕುವ ಪವರ್ ಈ ಲೀಡರ್ಗೆ ಇರುತ್ತೆ. ಇನ್ನು ಎಕಾನಮಿ ವಿಚಾರಕ್ಕೆ ಬರೋಣ. ಇರಾನ್ ಇವತ್ತು ಹಣದುಬ್ಬರದಲ್ಲಿ ಮುಳುಗಿರಬಹುದು, ಆದರೆ ಆರ್ಥಿಕವಾಗಿ ಇರಾನ್ ಸಣ್ಣ ದೇಶವಲ್ಲ. ಜಗತ್ತಿನ 3ನೇ ಅತಿ ದೊಡ್ಡ ತೈಲ ಸಂಗ್ರಹ ಮತ್ತು 2ನೇ ಅತಿ ದೊಡ್ಡ ನೈಸರ್ಗಿಕ ಅನಿಲ ಸಂಗ್ರಹ ಇರೋದು ಇಲ್ಲೇ. ಆದರೆ ಕಳೆದ 40 ವರ್ಷಗಳಿಂದ ಅಮೆರಿಕ ಸಾಕಷ್ಟು ಆರ್ಥಿಕ ನಿರ್ಬಂಧಗಳನ್ನ ಹಾಕಿದೆ. ಆದರೂ ಇದಕ್ಕೆಲ್ಲ ಇರಾನ್ ಅಷ್ಟಾಗಿ ಜಗ್ಗಿಲ್ಲ. ತನ್ನದೇ ಆದ ಬೊನ್ಯಾಡ್ಸ್ ಅನ್ನುವ ಧಾರ್ಮಿಕ ಚಾರಿಟೇಬಲ್ ಟ್ರಸ್ಟ್ಗಳ ಮೂಲಕ ದೇಶದ 20% GDPಯನ್ನ ಇಂಡೈರೆಕ್ಟ್ ಆಗಿ ಕಂಟ್ರೋಲ್ ಮಾಡ್ತಿದೆ. ಇತ್ತೀಚಿನ ವರ್ಷಗಳಲ್ಲಿ ಮಿತ್ರ ರಾಷ್ಟ್ರ ಚೀನಾಗೆ ತೈಲ ಮಾರಿ ತನ್ನ ಆರ್ಥಿಕತೆಯನ್ನ ಉಳಿಸಿಕೊಂಡಿದೆ. ಸ್ನೇಹಿತರೆ, ಇವತ್ತು ಇರಾನ್ ಮತ್ತೊಂದು ಇತಿಹಾಸದ ಹೊಸ್ತಿಲಲ್ಲಿ ನಿಂತಿದೆ. ಒಂದ್ ಕಡೆ ಇರಾನ್ ಯಾವುದೇ ಕಾರಣಕ್ಕೂ ಅಣ್ವಸ್ತ್ರಗಳನ್ನ ಹೊಂದಬಾರದು ಅಂತ ಅಮೆರಿಕ ಕೆಂಡವಾಗಿದೆ. ಇನ್ನೊಂದು ಕಡೆ ಇಸ್ರೇಲ್ ತನ್ನ ಅಸ್ತಿತ್ವಕ್ಕಾಗಿ ಇರಾನ್ ಕಂಟ್ರೋಲ್ನಲ್ಲಿ ಇರಬೇಕು, ನಮಗೆ ಶತ್ರುಗಳೇ ಇರಬಾರ್ದು ಅಂತ ಪಣ ತೊಟ್ಟಿದೆ. ಇರಾನ್ ಮಾತ್ರ ನಾವು ಯಾವುದಕ್ಕೂ ಹೆದರಲ್ಲ ಅಂತ ಸವಾಲು ಹಾಕ್ತಿದೆ. ಒಟ್ಟಾರೆಯಾಗಿ ಇರಾನ್ ಕೇವಲ ಒಂದು ದೇಶ ಅನ್ನೋದಕ್ಕಿಂತ ಅದೊಂದು ಸಿದ್ಧಾಂತ. 1000 ವರ್ಷಗಳ ಇತಿಹಾಸ ಇರುವ ಆ ನಾಡು, ಸಂಸ್ಕೃತಿ ಈಗ ಧರ್ಮದ ಸಂಘರ್ಷದಲ್ಲಿ ಸಿಲುಕಿದೆ. ಜಗತ್ತು ಶಾಂತಿಯಿಂದ ಇರಬೇಕಂದ್ರೆ ಇರಾನ್ ಶಾಂತವಾಗಿರೋದು ಬಹಳ ಮುಖ್ಯ. ಆದರೆ ಇವತ್ತಿನ ಪರಿಸ್ಥಿತಿ ನೋಡಿದ್ರೆ ಶಾಂತಿ ಅನ್ನೋದು ದೂರದ ಮಾತಿನಂತೆ ಕಾಣ್ತಿದೆ. ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.